ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ನಾವು ಮೇವಿನ ಸೀರೀಸ್ ಮೇವಿನ ಬಗ್ಗೆ ಎಷ್ಟು ವಿಡಿಯೋಗಳನ್ನು ಮಾಡಿದ್ವಿ, ಸೊ ಅದೇ ರೀತಿ ಈ ಒಂದು ವಿಡಿಯೋ ಸಹ ಒಂದು ದಿ ಬೆಸ್ಟ್ ಮತ್ತು ಇಂಟ್ರೆಸ್ಟಿಂಗ್ ಮೇವಿನ ಒಂದು ವಿಡಿಯೋ ಇದಾಗಿರುತ್ತೆ. ಖಂಡಿತ ಎಲ್ಲರೂ ಸಹ ಇದೊಂದು ಇಷ್ಟಪಡ್ತೀರಾ. ಸೊ ಈ ಒಂದು ಮೇವಲ್ಲಿ ಸೊ ಏನು ವೆರೈಟೀಸ್ ಇರುತ್ತೆ, ಸೊ ಯಾವ ರೀತಿ ಅನುಕೂಲಗಳಿದ್ದಾವೆ, ಸೊ ಕಂಪೇರ್ ಮಾಡಿಕೊಂಡ್ರೆ ಈಗ ರೆಡ್ ನೇಪಿಯರು, ಸೂಪರ್ ನೇಪಿಯರು ಮತ್ತು ಕೋ ಸೀರೀಸ್ ನೇಪಿಯರು ಮತ್ತು ಸ್ಮಾರ್ಟ್ ನೇಪಿಯರ್, ಇವುಗಳಿಗೆ ಕಂಪೇರ್ ಮಾಡಿದ್ರೆ ಸೊ ಯಾವ ರೀತಿ ಇದು ಬೆಸ್ಟ್ ಅಂತಂದು ಅನಿಸುತ್ತೆ, ಇದೆಲ್ಲ ವಿಷಯವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಖಂಡಿತ ಪ್ರತಿಯೊಬ್ಬರು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ವಿಡಿಯೋಗಳನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಪ್ರೆಸೆಂಟ್ ನಮ್ಮ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಆಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಸಹ ಒಂದು ನೇಪಿಯರ್ ಜಾತಿಯ ಅಂದರೆ ಹೊಸ ಒಂದು ಉತ್ಪನ್ನವಾಗಿ ಬಂದಿರುವಂತಹ ಒಂದು ನೇಪಿಯರ್ ಜಾತಿಯ ಒಂದು ಹುಲ್ಲು. ಈಗ ನಾವೇನು ಸ್ಮಾರ್ಟ್ ನೇಪಿಯರು, ರೆಡ್ ನೇಪಿಯರು ಅಂದರೆ ಇಂಡೋನೇಷಿಯನ್ ಮತ್ತು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ಹೇಳಿದ್ವಲ್ಲ, ಸೊ ಅದಕ್ಕಿಂತ ಬೆಟರ್ ಆಗಿರತಕ್ಕಂತಹ ಮತ್ತೊಂದು ನೇಪಿಯರ್ ಹುಲ್ಲಿನ ಬಗ್ಗೆ, ಸೊ ಹಸಿರು ಮೇವಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮುಖ್ಯವಾಗಿ ಈಗ ನಾವು ಹೇಳುವಂತಹ ಈ ಒಂದು ಮೇವು ನಮ್ಮ ಒಂದು ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಸೊ ಅದರ ಪರಿಚಯ ಕಡಿಮೆ ಇರುತ್ತೆ, ಬಟ್ ಕಡಿಮೆ ಪರಿಚಯ ಇದೆ. ಉತ್ತರ ಭಾರತದಲ್ಲಿ ಹೆಚ್ಚಿನದಾಗಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಉತ್ತರ ಭಾರತೀಯರು ಅದನ್ನು ಹೆಚ್ಚಿನದಾಗಿ ಈಗ ಮೇಯಿಸ್ತಕ್ಕಂಥದ್ದು, ಆ ಒಂದು ಮೇವನ್ನು ಕೊಡ್ತಿರ್ತಕ್ಕಂಥದ್ದು. ಓಕೆ, ಯಾವುದು ಆ ಮೇವು ಅಂತ ಅಂದರೆ 4G ಬುಲೆಟ್ ನೇಪಿಯರ್. 4G ಬುಲೆಟ್ ನೇಪಿಯರ್. ಸೊ ಇದೊಂದು ಹೊಸ ನೇಪಿಯರ್, ಇದು 4G ಬುಲೆಟ್ ನೇಪಿಯರ್ ಅಂತಕ್ಕಂಥದ್ದು. ಸೊ ಇದರ ಒಂದು ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಏನು, ಹಾಗೇನೆ ಈ 4G ಬುಲೆಟ್ ನೇಪಿಯರು ರೆಡ್ ನೇಪಿಯರ್ ಮತ್ತು ಈ ಒಂದು ಸ್ಮಾರ್ಟ್ ನೇಪಿಯರ್ ಇವೆರಡಕ್ಕೆ ಏನು ಡಿಫ್ರೆಂಟ್ ಆಗಿದೆ, ಇವೆರಡಕ್ಕಿಂತ ಭಿನ್ನವಾಗಿ ಏನಿದೆ, ಸೊ ಅದನ್ನು ಸಹ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮುಖ್ಯವಾಗಿ ನಾನು ನಿಮಗೊಂದು ಇದು ಅಂದರೆ ಒಂದು ಮುಖ್ಯ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಈ ಒಂದು 4Gದಾಗ್ಬೋದು ಅಥವಾ ರೆಡ್ ನೇಪಿಯರ್, ಸೂಪರ್ ನೇಪಿಯರ್, ಸ್ಮಾರ್ಟ್ ನೇಪಿಯರ್ ಇದರ ಒಂದು ಬಿತ್ತನೆ ಕಡ್ಡಿಗಳೇನಾದರೂ ಬೇಕು ಅಂತ ಅಂದರೆ, ಸೊ ನಮ್ಮ ಹತ್ರ ಇರ್ತಕ್ಕಂಥದ್ದು ತೀರಾ ಕಡಿಮೆ ಅಂದರೆ ಕಡಿಮೆ. ಸೊ ಎಲ್ಲರೂ ನನಗೆ 1000 ಬೇಕು, 500 ಬೇಕು, 5000 ಬೇಕು ಅಂದರೆ ಖಂಡಿತ ಎಲ್ಲರಿಗೂ ಪೂರೈಸಲಿಕ್ಕಾಗಲ್ಲ, ಸ್ವಲ್ಪ ಸಮಯ ತಗೊಳ್ಳುತ್ತೆ ಪೂರೈಸಲಿಕ್ಕೆ. ನಿಮ್ಗೆ ಅಷ್ಟು ತೀರಾ ಅವಶ್ಯಕತೆ ಇದೆ ನನಗೀಗ, ನಾನು ಅದನ್ನು ನಾಟಿ ಮಾಡ್ಕೊಳ್ಳೇಬೇಕು ಅಂತಕ್ಕಂಥವ್ರು ಖಂಡಿತ ನೀವು ಇಂಡಿಯನ್ ಮಾರ್ಟಲ್ಲಿ ಸರ್ಚ್ ಮಾಡಿ. ಸುಮಾರು ಜನ ಸಪ್ಲೈಯರ್ಸ್ ಇದ್ದಾರೆ ಇಂಡಿಯನ್ ಮಾರ್ಟ್. ಸೊ ನೀವು ಇಂಡಿಯನ್ ಮಾರ್ಟಲ್ಲಿ ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಜನ ನಿಮಗೆ ಸಪ್ಲೈಯರ್ ಸಿಗ್ತಾರೆ. ಓಕೆ, ಅದು ಅಲ್ಲಿಗಿರಲಿ. ಸೊ ನೆಕ್ಸ್ಟ್ ನಾವೀಗ 4G ಬುಲೆಟ್ ನೇಪಿಯರ್ನ ಒಂದು ಅಡ್ವಾಂಟೇಜಸ್ ಮತ್ತು ಏನು ಬೆಸ್ಟಾಗಿ ಯಾಕೆ ಇದನ್ನು ಶ್ರೇಷ್ಠವಾಗಿ ಅಂತ ನಾವು ಹೇಳಬೇಕು. ಸೊ ಅದು ಏನು ವೆರೈಟೀಸ್ ಮತ್ತು ಒಂದು ಉತ್ತಮ ಗುಣಲಕ್ಷಣಗಳನ್ನು ಹೊಂದಿದೆ, ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಎಲ್ಲ ಈಗ ಕಂಪೇರ್ ಮಾಡಿದ್ರೆ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಬೆಸ್ಟ್ ಅಂತ ನಾವಂತೂ ಸೊ ಈಗ ರಿಸರ್ಚಲ್ಲಿ ನಡೆದಿರ್ತಕ್ಕಂಥದ್ದು. ಯಾಕೆ, ಅದು ಏನು, ಈ 4G ಬುಲೆಟ್ ನೇಪಿಯರ್ ಸಹ ಎಲ್ಲ ನೇಪಿಯರ್ಗಳಂತೆ ಅಲ್ಲ, ಅದು ಸಹ ಉತ್ತಮವಾದಂತಹ ಒಂದು ಗುಣಲಕ್ಷಣವನ್ನು ಹೊಂದಿದೆ. ಮೊದಲನೇದಾಗಿ ಇದರ ಒಂದು ಬೆಳವಣಿಗೆ ಎತ್ತರ ಸೂಪರ್ ನೇಪಿಯರ್ ರೀತಿಯಲ್ಲಿ ಎತ್ತರವಾಗಿ ಬೆಳೆಯುತ್ತೆ. ಇದರ ಕಾಂಡ ತುಂಬ ಜ್ಯೂಸಿ ಆಗಿರುತ್ತೆ. ಜ್ಯೂಸಿ ಅಂದರೆ ರಸಭರಿತವಾಗಿರುತ್ತೆ, ಮೃದುವಾಗಿರುತ್ತೆ. ಸೊ ಅದು ಎಷ್ಟೇ ದಿನಗಳ ಕಾಲ ಬಿಟ್ಟಿರೋದು ಅಂದರೆ ತೀರಾ ಹಾರ್ಡ್ ಆಗೋದಿಲ್ಲ. ನಮ್ಮ ಮಾಮೂಲಿ ನೇಪಿಯರ್ ಮತ್ತು ಈ ಕೋ ಸೀರೀಸ್ ಅಂದರೆ ಕೊಯಮತ್ತೂರು ಸೀರೀಸ್ ಈ ನೇಪಿಯರ್ಸ್ ಇದೆಯಲ್ಲ, ಇದರ ರೀತಿ ಗಟ್ಟಿ ಆಗಿ ಅಂದರೆ ತುಂಬ ಬಲಿತ ನಂತರ ಸಹ ಅದನ್ನು ಬೇರೆಯವರು ತಿನ್ನಲಿಕ್ಕೆ ಆಗೋದಿಲ್ಲ. ಬಟ್ ಈ ಒಂದು 4G ಬುಲೆಟ್ ನೇಪಿಯರ್ ಏನಿರುತ್ತೆ ಅಂದರೆ ಜ್ಯೂಸಿ ಆಗಿರುತ್ತೆ. ಅದರಿಂದ ರಾಸುಗಳು ಅದನ್ನು ತಿನ್ನಬೇಕಾದ್ರೆ ಅದರಲ್ಲಿ ರಸ ಉತ್ಪಾದನೆ ಆಗುತ್ತೆ. ಜ್ಯೂಸಿ ಅಂದರೆ ನಿಮ್ಗೆ ಗೊತ್ತಿದೆ, ನೀವು ಬಾಯಲ್ಲಿ ಹಾಕ್ಕೊಂಡ್ರೆ ನಿಮಗೇನು ರಸ ಉತ್ಪಾದನೆ ಆಗುತ್ತೆ ಆ ರೀತಿ ಅದರ ಕಾಂಡ ಇರುತ್ತೆ. ಅದು ಬೆಸ್ಟ್ ಅಷ್ಟೇ, ಅದನ್ನು ನಾವು ಇನ್ನೇನು ವರ್ಣನೆ ಮಾಡಿ ಹೇಳೋದಕ್ಕಾಗೋದಿಲ್ಲ. ಸೊ ಅದರ ಕಾಂಡ ಅಂತಕ್ಕಂಥದ್ದು ಜ್ಯೂಸಿ ಆಗಿರುತ್ತೆ. ಓಕೆ, ದ ಬೆಸ್ಟ್. ಹಾಗೇನೆ ಇದರ ಎಲೆಗಳು ಅಗಲವಾಗಿರ್ತವೆ. ಸೊ ಅಂದರೆ ಸ್ವಲ್ಪ ಈಗ ಮಾಮೂಲಿ ಒಂದು ನೇಪಿಯರ್ ಎಲೆಗಳಿಗಿಂತ, ಗರಿಗಳಿಗಿಂತ ಸ್ವಲ್ಪ ಅಗಲವಾದಂತಹ ಎಲೆಗಳನ್ನು ನಾವು ಕಾಣ್ಬೋದು. ಇದು ಇದರ ಒಂದು ಮುಖ್ಯ ಲಕ್ಷಣಗಳು. ಪ್ಲಸ್ ಎಲ್ಲದಕ್ಕಿಂತ ಬೆಸ್ಟಾಗಿ ಈ ಒಂದು ಗರಿಯ ತುದಿಯಲ್ಲಿ ನೀವು ಬೇರೆ ಒಂದು ಹುಲ್ಲಿನ ಜಾತಿಗಳನ್ನು ನೋಡಿದ್ದೀರಾ, ಈ ಗರಿ ತುದಿಯಲ್ಲಿ ಗರಗಸದ ರೀತಿಯಲ್ಲಿ ಮುಳ್ಳಿರ್ತವೆ. ಸೊ ನೀವು ಕಂಪೇರ್ ಮಾಡಿದರೆ ನಿಮಗೂ ಸಹ ಕುಯ್ಕೊಂಡಿರ್ತವೆ. ಸೊ ಯಾರೆಲ್ಲ ನೇಪಾಳ ಕೊಯ್ದಿರ್ತೇವೆ, ಕೈ ಒಂದು ಚರ್ಮದ ಹೊರಭಾಗವನ್ನು ನಮ್ಮ ಕೈಗಳಿಗೆಲ್ಲನೂ ಅಲ್ಲಿ ಇಲ್ಲಿ ಗರಿ ತಗಲ ತಕ್ಷಣ ನಮಗೆ ಕಟ್ಟಾಗಿರ್ತಕ್ಕಂಥ ಅನುಭವ ಆಗಿದೆ ಚರ್ಮವನ್ನು. ಬಟ್ ಈ 4G ಬುಲೆಟ್ ನೇಪಿಯರಲ್ಲಿ ಆ ಮುಳ್ಳುಗಳು ಇರೋದೇ ಇಲ್ಲ, ಅದು ನೀವು ಕಂಪೇರ್ ಮಾಡ್ಕೋಬೇಕು. ಪ್ಲಸ್ ಹಾಗೇನೆ 4G ಬುಲೆಟ್ ನೇಪಿಯರ್ನ ನೀವು ಫಸ್ಟ್ ಗುರುತು ಮಾಡೋದು ಇದೆ, ಇಲ್ಲಿ ಈ ಒಂದು ಗರಿ ತುದಿಯಲ್ಲಿ ಗರಗಸದ ರೀತಿಯಲ್ಲಿ ಮುಳ್ಳು ಅನ್ನೋದು ಇರೋದಿಲ್ಲ. ಸೊ ಅದು ನೀವು ಕಂಪೇರ್ ಮಾಡ್ಕೊಳ್ಳಿ, ಅಂದರೆ ಪಟ್ ಅಂತ ಗುರ್ತಿಡಿಲಿಕ್ಕೆ. ಸೊ 4G ಬುಲೆಟ್ ನೇಪಿಯರ್ನ ಗುರ್ತಿಡಿಲಿಕ್ಕೆ ಬೆಸ್ಟ್ ಅಂತ ನಾವು ಅನ್ನಿಸ್ಬೋದು. ಸೊ ಇಲ್ಲಿ ಯಾವುದೇ ರೀತಿ ಮುಳ್ಳು ಅನ್ನೋದು ಇರೋದಿಲ್ಲ. ನೀವೇನೇ ಯಾವ ರೀತಿ ಮೈ ಮೇಲೆ ಹಾಕ್ಕೊಂಡ್ರು ಸಹ ಅದು ಕುಯ್ಯುವಂತಹ ಯಾವುದೇ ಅನುಭವ ಸಿಗೋದಿಲ್ಲ. ಬಟ್ ಅದರ ಬೇರೆ ಒಂದು ಇದರಲ್ಲಿ ಕಂಪೇರ್ ಮಾಡಿದ್ರೆ ಸ್ಮಾರ್ಟ್ ನೇಪಿಯರಲ್ಲೂ ಇರುತ್ತೆ, ರೆಡ್ ನೇಪಿಯರಲ್ಲೂ ಇರುತ್ತೆ. ಯಾವುದು ಈ ಒಂದು ಕೊನೆ ತುದಿಯಲ್ಲಿರ್ತಕ್ಕಂತಹ ಮುಳ್ಳುಗಳು. ಸೊ ಆದರೆ
4G ಬುಲೆಟ್ ನೇಪಿಯರಲ್ಲಿ ಈ ಮುಳ್ಳು ಅನ್ನೋದು ಇರೋದಿಲ್ಲ. ಮುಖ್ಯವಾಗಿ ಅದನ್ನು ನೀವು ಗಮನಿಸಬೇಕು. ಪ್ಲಸ್ ಇದರಲ್ಲಿ ಹಾಗೇನೆ ಏನು ಪ್ರೋಟೀನ್ಸ್ ಅಂದರೆ 18% ಆಫ್ ಕ್ರೂಡ್ ಪ್ರೋಟೀನ್ಸ್ ಇರುತ್ತೆ. ಸೊ ಅದನ್ನು ಸಹ 18% ಇರುತ್ತೆ. ಹಾಗೆಯೇ ಇದರಲ್ಲಿ ವಿಟಮಿನ್ ಎ ಹೇರಳವಾಗಿರುತ್ತೆ. ವಿಟಮಿನ್ ಎ ಅನ್ನೋದು ಯಥೇಚ್ಛವಾಗಿರುತ್ತೆ. ಆಲ್ರೆಡಿ ಹೇಳಿದ್ವಲ್ಲ, ಎಲೆಗಳು ಅಗಲ ಮತ್ತು ಕಾಂಡ ಮೃದು ಮತ್ತು ಜ್ಯೂಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದರಲ್ಲಿ ಮುಳ್ಳು ಕಂಪಲ್ಸರಿ ಇರೋದಿಲ್ಲ. ಅದು ನಿಮಗೆ ಈ ರೀತಿ ಇದ್ದಾಗ ರಾಸುಗಳು ಇಷ್ಟಪಟ್ಟು ತಿಂತವೆ. ಅದು ಯಾವಾಗ ಜ್ಯೂಸಿಯಾಗಿರುತ್ತೆ ಅದನ್ನೇ ಕಂಪಲ್ಸರಿ ಅದು ಇಷ್ಟಪಟ್ಟು ತಿನ್ನುತ್ತೆ. ಹಾಗೆಯೇ ಮೆಟಬಾಲೈಜೇಷನ್ಸ್ ಏನಿದು ಈ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ. ಇಲ್ಲಿ ತಿಂದಂತಹ ಆಹಾರ ಜೀರ್ಣಕ್ರಿಯೆಗೆ ಅಂದರೆ ಇಲ್ಲಿ ಜ್ಯೂಸಿಯಾಗಿರುವಂತಹ ಕಾಂಡ ಏನಿರುತ್ತೆ ಇಲ್ಲಿ ಎಂಜೈಮ್ಸ್ಗೆ ಅನುಕೂಲ ಆಗುತ್ತೆ. ಆ ಜೀರ್ಣಕ್ರಿಯೆಗೆ ತುಂಬಾ ಅಡ್ವಾಂಟೇಜ್ ಆಗಿ ಪರಿಣಮಿಸುತ್ತೆ. ಆ ಉದ್ದೇಶಕ್ಕೋಸ್ಕರ ಹೆಚ್ಚಿನದಾಗಿ ತಿನ್ನಲಿಕ್ಕೆ ಇಷ್ಟಪಡ್ತಾವೆ ರಾಸುಗಳು ಈ ಒಂದು 4G ಬುಲೆಟ್ ನೇಪಿಯರ್ನ. ಹಾಗೆಯೇ ಇದರ ಒಂದು ಟೋಟಲಿ ಇನ್ನು ಬಿತ್ತನೆಯ ಒಂದು ವ್ಯವಸಾಯದ ಒಂದು ವಿಧಾನ ಮಾಮೂಲಿ ಎಲ್ಲ ನೋಡಿದಂತೆ ಮಾಡ್ಕೋಬೋದು. ಇದನ್ನು ಒಂದು 3 ಅಡಿ ಅಂತರದಲ್ಲಿರುವಂತಹ ಸಾಲುಗಳಿಗೆ 2x2 ಅಂದರೆ 2 ಅಂತರದಲ್ಲಿ ನೀವು ಇಟ್ಕೊಂಡು ಹೋದರೆ ಬೆಸ್ಟ್ ಆಗಿ ಬರುತ್ತೆ. ಇದನ್ನು ನೀವು ಜೂನಿಂದ ಅಕ್ಟೋಬರ್ನಲ್ಲಿ ಮಳೆಗಾಲದಲ್ಲಿ ಇದನ್ನು ಬೆಳೆದ್ರೆ ಬೆಸ್ಟ್ ಆಗಿರುತ್ತೆ. ಸೊ ಇದಕ್ಕೆ ಆಗಾಗ ಒಂದು ಸ್ವಲ್ಪ NPK ಅನ್ನು ಹಾಕ್ಕೊಂಡ್ರೆ ಖಂಡಿತ ಇನ್ನೂ ಬೆಸ್ಟ್ ಆಗಿ ಬರುತ್ತೆ. ಬಟ್ ಸ್ವಲ್ಪ ಚಳಿಗಾಲದಲ್ಲಿ ಅದರ ಒಂದು ಬೆಳವಣಿಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅದಂತ ಹೇಳ್ಬೋದು. ಈಗ ಕಂಪೇರ್ ಮಾಡಿಕೊಂಡ್ರೆ ಮತ್ತು ಇದರ ಒಂದು ಇಳುವರಿ ಎಷ್ಟಾಗುತ್ತೆ ಅಂದರೆ ಖಂಡಿತ 200 ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಒಂದು ಎಕರೆಗೆ ಬರುತ್ತೆ. ಹಾಗೆಯೇ ಇದರ ಒಂದು ಬಿತ್ತನೆಯ ಸಾಮರ್ಥ್ಯ ಎಷ್ಟಿರುತ್ತೆ ಅಂದರೆ ಎಷ್ಟು ಅವಶ್ಯಕತೆ ಇರುತ್ತೆ ಅಂದರೆ ಒಂದು 12,000 ಕಡ್ಡಿಗಳು ಒಂದು ಎಕರೆಗೆ ನಾವು ಬಿತ್ತನೆಯನ್ನು ಮಾಡ್ಕೋಬೋದು. ಸೊ ಆ ರೀತಿ ನಾವು ಬಿತ್ತನೆ ಮಾಡಿಕೊಂಡಾಗ ಹಾಗೆಯೇ ಇದರ ಇಳುವರಿಗೆ ಯಾವುದೇ ರೀತಿ ಒಂದು ಮೋಸ ಇಲ್ಲ ಬರುತ್ತೆ. ಬಟ್ ಇದರ ಒಂದು ಕಟಾವಿನ ಒಂದು ಸಮಯ ಫಸ್ಟ್ ಒಂದು ಕಟಾವು ನಿಮಗೆ 60 ದಿನದ ತನಕ ನೀವು ಕಟಾವು ಮಾಡಲಿಕ್ಕೆ ಬರೋದಿಲ್ಲ ಸ್ಟಾರ್ಟಿಂಗ್ ಮೊದಲ ಹಂತದಲ್ಲಿ. ತದನಂತರ ನಿಮಗೆ 50ರಿಂದ 55 ದಿನದಲ್ಲಿ ಕಟಾವು ಮಾಡ್ಕೋಬೋದು ನೆಕ್ಸ್ಟ್ ಒಂದು ಹಂತಗಳಲ್ಲಿ. ಸೊ ಸ್ವಲ್ಪ ನಿಧಾನವಾಗಿದೆ ಬಟ್ ಬೆಸ್ಟ್ ಆಗಿರುತ್ತೆ ಈ ಒಂದು ಇದರಲ್ಲಿ. ಯಾಕೆ ಅಂತಂದರೆ ಅದರ ಒಂದು ಲಕ್ಷಣಗಳು ಆ ರೀತಿ ಇದೆ. ಓಕೆ, ಈಗ ನಾವು ಬೇರೆದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ರೆಡ್ ನೇಪಿಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ರೆಡ್ ನೇಪಿಯರಲ್ಲಿ ಇಲ್ಲಿ ಅದು ರೆಡ್ ಆಗಿರುತ್ತೆ, ಅಲ್ಲಿ ಹಸಿರುತನ ಕಡಿಮೆ ಇರುತ್ತೆ. ಹಸಿರುತನ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ವಿಟಮಿನ್ ಎ ಅನ್ನೋದು ಸ್ವಲ್ಪ ಲೋಪ ಇರುತ್ತೆ. ಸೊ ಅದನ್ನು ನಾವು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ಬೆಸ್ಟ್ ಅಂತ ಹೇಳಿ. ಹಾಗೆ ಸ್ಮಾರ್ಟ್ ನೇಪಿಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಸ್ಮಾರ್ಟ್ ನೇಪಿಯರ್ ಎತ್ತರಕ್ಕೆ ಬೆಳೆಯೋದಿಲ್ಲ ಬಟ್ ಅದರ ಒಂದು ಇಳುವರಿಯಲ್ಲಿ ಇದಕ್ಕೆ ಸಮಾನವಾಗಿ ಅದು ಬರೋದಿಲ್ಲ. ಯಾಕೆಂತಂದರೆ ಹೈಟ್ ಕಡಿಮೆ ಆಗುತ್ತಲ್ವ, ಅದು ಗರಿಗಳು ತುಂಬಾ ಬರ್ಬೋದು, ಸೊ ಹೆಚ್ಚು ಬರ್ಬೋದು. ಬಟ್ ಅದರಲ್ಲಿರುವಂಥದ್ದೇ ಇದರಲ್ಲೂ ಸಹ ಪ್ರೋಟೀನ್ % ಇರುತ್ತೆ. ಇಲ್ಲಿ ಇಳುವರಿಗೆ ಒಂದು ಸ್ವಲ್ಪ ಅದೊಂದು 150 ಟನ್ ಬಂದರೆ ಇದೊಂದು 500 ಟನ್, ಒಂದು 200 ಹತ್ತತ್ರ ಬರುತ್ತೆ. ಒಂದು ನೆಲಗಳ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಇರುವಂತಹ ನಾಟಿ ಮಾಡಿರುವಂಥ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಳುವರಿಯಲ್ಲಿ ಇದು ಬೆಸ್ಟ್. ಸೊ ಆ ಉದ್ದೇಶಕ್ಕೆ ಇವೆರಡನ್ನೂ ಕಂಪೇರ್ ಮಾಡಿಕೊಂಡ್ರೆ ಬೆಸ್ಟ್ ಇದನ್ನು ನಾವು 4G ಬುಲೆಟ್ ನೇಪಿಯರನ್ನು ಬೆಸ್ಟ್ ಅಂತ ಕಂಪೇರ್ ಮಾಡೋದು. ಮುಳ್ಳಿರೋದಿಲ್ಲ, ಸೊ ತುಂಬ ಕಾಂಡ ಜ್ಯೂಸಿಯಾಗಿರುತ್ತೆ, ಮುಖ್ಯವಾಗಿ ಗರಿಗಳು ಸಹ ಆಗಲಾಗಿದೆ. ಸೊ ಇದನ್ನು ಓವರಾಲ್ ಇದೆಲ್ಲವನ್ನು ಕಂಪೇರ್ ಮಾಡಿದ್ರೆ ಫಸ್ಟಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದನ್ನು 4G ಬುಲೆಟ್ ನೇಪಿಯರ್ನ. ಸೊ ಮತ್ತೆ ನೀವು ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ಗಳನ್ನು ಮಾಡ್ತೀರಾ, ಸರ್ ಎಲ್ಲಿ ಸಿಗುತ್ತೆ ಅಂತ. ಖಂಡಿತ ನೀವೆಲ್ಲರೂ ಸಹ ಇಂಡಿಯನ್ ಮಾರ್ಟಲ್ಲಿ ಎಲ್ಲರೂ ಸಪ್ಲೈಯರ್ ಸಿಗ್ತಾರೆ. ನೀವು ಅಲ್ಲಿ ಸರ್ಚ್ ಮಾಡಿ, ಖಂಡಿತ ನಿಮಗೆ ಸಪ್ಲೈಯರ್ ಸಿಗ್ತಾರೆ. ಪ್ರೆಸೆಂಟ್ ನಮ್ಮ ಹತ್ರ ಅಂತೂ 4G ಬುಲೆಟ್ ನೇಪಿಯರ್ ಇಲ್ಲ. ಸೊ ಅದಂತೂ ನಾವು ಖಂಡಿತ ಹೇಳ್ತೀವಿ. ಆ ಸ್ಮಾರ್ಟ್ ನೇಪಿಯರ್ ಮತ್ತು ರೆಡ್ ನೇಪಿಯರನ್ನು ಖಂಡಿತ ನಾನು ಅವೈಲಬಲ್ ಇದ್ದಾಗ ಖಂಡಿತ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ನೀವು ಖಂಡಿತ ಕಂಟಿನ್ಯೂಸ್ಲಿ ನಮ್ಮ ಚಾನಲ್ ವಾಚ್ ಮಾಡೋರಿಗೆ ಅದರ ಮಾಹಿತಿ ಸಿಗುತ್ತೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.